Hello everyone, welcome back to our YouTube channel. So this video is about ಸಂಕ್ರಾಂತಿ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಆಲ್ಮೋಸ್ಟ್ ಎಲ್ಲರೂ ರೋಡಲ್ಲಿ ಇವಾಗಿಂದನೇ ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಇವಾಗ ಎಲ್ಲರೂ ಹಾಕಿದ್ದಾದ್ಮೇಲೆ ನಮಗೆ ಇವಾಗ ಫುಲ್ ಜೋಶ್ ಬಂದು 12 ಗಂಟೆಗೆ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಳು ನನ್ನ ತಂಗಿ ಮೇಘನಾ ಅಂತ. ಇವಾಗ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಏನು ಮೇಘ, ಏನು ಹೇಳ್ತೀಯಾ? ಏನಿಲ್ಲ, ನಿಮ್ಮದು ಚಾನಲ್ಗೆ ಫಸ್ಟ್ ಟೈಮ್ ಈ ಥರ ವಿಡಿಯೋಗೆ ಫೇಸ್ ಮಾಡ್ತಾ ಇರೋದು. ಏನೋ ಒಂಥರ ಖುಷಿ ಆಗ್ತಾ ಇದೆ. ಇವಾಗ ರಂಗೋಲಿ ಹಾಕ್ತಿವಿ, ಮೇಘ ಕಲರ್ ಹಾಕ್ತಾಳೆ. ನಮ್ಮ ಸಾಹೇಬರು ಹೆಂಗೆ ಗಾಡಿ ಎಲ್ಲ ತೊಳಿತಿದ್ದಾರೆ. ಇವಾಗ ಫುಲ್ ಜೋಶ್ ಬಂದು ಸಂತೋಷ್ ಅಣ್ಣವರು ಇವಾಗ ಗಾಡಿ ತೊಳಿತಾ ಇದ್ದಾರೆ. ನಾಳೆ ಹಬ್ಬ ಅಂತ ಅವ್ರಿಗೆ ಫುಲ್ ಜೋಶ್ ಬಂದ್ಬಿಟ್ಟೈತೆ. ಎಲ್ಲ ಕ್ಲೀನ್ ಮಾಡಿದ್ವಿ. ಇವಾಗ ರಂಗೋಲಿ ಹಾಕ್ತಿವಿ. ರಂಗೋಲಿ ಹಾಕಿದ್ಮೇಲೆ ಔಟ್ಪುಟ್ ಹೆಂಗೆ ಬಂತಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ಇದ್ರಲ್ಲಿ ಹಾಕ್ತಿರೋದಕ್ಕೆ ಚೆನ್ನಾಗೈತಲ್ವಾ? ಹಾಕಿ ನೀವು ಹೆಂಗೆ ಹಾಕಿದ್ರು ಚೆನ್ನಾಗುತ್ತೆ. ಎನ್ಕರೇಜ್ಮೆಂಟ್. ಅಯ್ಯೋ ಕುಂಡ್ಲ ಡ್ಯಾನ್ಸ್. First time after marriage we are celebrating Sankranti together with our sister. ಸ್ವಲ್ಪ ರೌಂಡ್ ಮಾಡಲ ಕೆಳಗೆ. ಅದು ಹಂಗೆ ಇರಲಿ ಮಾಡಿ. ಈಗ ಅದು ಕಲರ್ ಹಾಕ್ತೀವಿ ಹೋಗುತ್ತೆ. ಇದು ಐದು ಎಲೆ ಬರ್ಬೇಕು ಅಷ್ಟೇ. ಇವಾಗ ಯಶು ಫಸ್ಟ್ ಟೈಮ್ ರಂಗೋಲಿ ಹಾಕೊಳತ್ತಾಳ. ಜೀವನದಾಗ ಅನ್ಕೋತೀನಿ ಇದು ಫಸ್ಟ್ ಟೈಮ್ ಹಿಂಗೆ. ಎಲ್ಲ ಹಾಕಿದಿನ ನನ್ನ ಪೊಸಿಷನ್ ಮತ್ತೆ ಅವಾಗ ಕೆಡದಾಗಿದ್ರೆ ಹೇಳು. ಇದೆಲ್ಲ ಹಾಕ್ಬೇಕಾ ನೀನು? ಈ ಥರ ಹಾಕಿ ಅಭ್ಯಾಸ ಇತ್ತ ಮುಂಚೆ. ಇದೇ ಫಸ್ಟ್ ನಾನು ಹಾಕ್ತಾ ದೀಪಾವಳಿಗೆ ಹಾಕ್ತಿದ್ವಿ. ಆದರೆ ಅದು ಇದು ಏನದು ಚುಕ್ಕಿದು ಬುಕ್ಕೊಳಗೆ ಒಂದು 15 ಸತಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೊರಗೆ ಬರ್ತಾ ಇದ್ದೆ. ಯಾರು ಬೈಬಾರ್ದು ಅಂತ. ಚೆನ್ನಾಗಾಯ್ತು. ಇವೆರಡು ಕರೆಕ್ಟ್ ಸೈಜ್ ಇದ್ದಾವೆ. ಇದು ದೊಡ್ಡಕ್ಕೆ ಕರೆಕ್ಟಾಗಿ ಬಂದಿದೆ. ಇದು ಸ್ವಲ್ಪ ತೋರಿಸ್ಬೇಕಿತ್ತು. ಏನು ಇದೆ, ಸರಿ ಇದೆ. ಇದನ್ನ ಫಾಸ್ಟ್ ಫಾರ್ವರ್ಡ್ ಮಾಡೋದು ಅಲ್ವಾ ರಂಗೋಲಿ? ತೋರಿಸು. ನೀ ಕೊಂಡ್ರ ನಾನು ಹಾಕ್ಬೇಕು ಇಲ್ಲಿ ಎಷ್ಟು ಕಷ್ಟ ನೀಟ ಕೂತ್ಕೊಂಡೆ. ಒಂದು ಸರಿ ಯೋಗ ಮಾಡಿದ್ಯವ ನೀನು. ಇವಾಗ ಮೇಘ ಏನು ಗೊತ್ತಾ ನಾ ಹೇಳೋದು? ಅದು ಕೇಳಿಲ್ಲ, ಕಲರ್ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಔಟ್ಪುಟ್ಟಾಗಿ ರಂಗೋಲಿ ಹಾಕೋಣ. ಹಂಗಾದ್ರೆ ಹೈಲೈಟ್ ಹಾಕೋಣ. ವೇಸ್ಟ್ ಅದು ಇವಾಗ ನಾವು ಹಾಕಿದ್ರು. ರಂಗೋಲಿ ಹಾಕಿದ್ಮೇಲೆ ಕೆಡ್ಸ್ ನೋಡಿ. ಇವಾಗ ಅಣ್ಣ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಂಗೋಲಿ ಬಿಡೋದಕ್ಕೆ. ಯಶು ಅಕ್ಕಂಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ನೋಡೋಣ
ಇಲ್ಲಿ ಯಶೋಕ ಆಗ್ತಾ ಇದ್ದಾರೆ, ಈ ಕಡೆ ಅಣ್ಣ ಆಗ್ತಾ ಇದ್ದಾರೆ. ಹಾಂ, ಸೊ ನೋಡ್ತಾ ಇರಿ, ಫೈನಲ್ ರಿಸಲ್ಟ್ ತೋರಿಸ್ತೀವಿ. ನೋಡಿ ಇಬ್ರು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರಿಗೂ ಈ ಕಡೆ ಒಂಚೂರು ತಿರುಗ್ಬೇಕನ್ನೋದು ಇವತ್ತು ಹೌದೌದು. ನೋಡಿ, ಓ ಸಂತೋಷ ನನ್ನ ಚೆನ್ನಾಗಿ ಆಗ್ತಾ ಇದ್ದಾರೆ. ಏನೋ ಉದ್ದಕ್ಕೆ ಮಾಡಿದ್ದಾರೆ, ಗೊತ್ತಿಲ್ಲ. ಇಲ್ಲಿ ಯಶೋಕಂದು ಹಿಂಗಿದೆ. ಇವಾಗ ಇಬ್ರದ್ರಲ್ಲೂ ಕಾಂಪಿಟೇಷನ್ ಇದೆ, ನೋಡದ ಯಾರು ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಏನಾದ್ರೂ ಗೆಸ್ ಮಾಡಕ್ಕಾಗುತ್ತಾ ಇದು ಯಾವ್ದೋ ಒಂದು ಗಾಡ್ ಇಂಗ್ ಮಾಡ್ತಾ ಇರೋದು? ಬಟ್ ನೀವು ವೇಟ್ ಮಾಡಿ ನೋಡ್ಬೇಕಿದು ಯಾವ ಗಾಡ್ ಅಂತ ಹೇಳ್ಬಿಟ್ಟು. ಎಷ್ಟು ಚಂದ ಕರೆಕ್ಟಾಗಿ ತೆಂಗಿನ ಮರದ ತರನೇ ಬಂದಿದೆ ಗೊತ್ತಾ. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಡ್ತೈತೆ, ಮದುವೆ ಆದ್ಮೇಲೆಲ್ಲ ಏನೆಲ್ಲ ಮಾಡ್ತಾಳೆ. ರಂಗೋಲಿ ಪುಡಿ ಇಲ್ಲೇ ಕಾಲಿಗೆ ಹೋಗುತ್ತೇನೋ. ಇದಕ್ಕೂ ಬೇಕು. ಫೈನಲಿ ಮುಗಿಸಿದ್ರು. ಇವಾಗ ಮೇಲೆ ಮೇಘ ಹ್ಯಾಪಿ ಸಂಕ್ರಾಂತಿ ಅಂತ ಬರೀತಾಳೆ, ಅದನ್ನ ನಾನು ಕವರ್ ಮಾಡಿ ಲಾಸ್ಟಿಗೆ ಬರೋಣ ಅದನ್ನ. ಇವಾಗ ಕಲರ್ ಹಾಕೋಣ. ನೋಡಿ ಎಷ್ಟು ಚಂದ ಬಂದಿದೆ. ಅದೇ ಈಗ ತೆಂಗಿನ ಮರಗಳ ಮೇಲೆನೆ ಕಣ್ಣಾಗಿದೆ. ಫುಲ್ ಮನೆ ಹಾ, ಇದು ನೋಡಿ ಮನೆ, ಪೂರ ಮನೆ. ಈ ಕಡೆ ಅಣ್ಣ ಇನ್ನೂ ಆಗ್ತಾನೆ ಇದ್ದಾರೆ. ನಾವೊಂದು ಸ್ಕೆಚ್ ಮಾಡಿ ಹಿಂಗ್ ಬಿಡಿಸ್ಬಿಡ್ತೀವಿ. ಏನು ಸ್ಕೆಚ್ ಇವೆಲ್ಲ ಮಾಡಿದ್ದೀವಿ ಐತ್ಲ, ಬಟ್ ಇಷ್ಟ ಐತ್ಲ ಇದೆ, ಇದ್ರ ಮೇಲೆ ನಾವು ಬಿಡಿಸ್ತೀವಿ. ಏನು ಬಿಡಿಸ್ಬೇಡ, ಸುಮ್ಮನೆ ಏನೋ ಮಾಡ್ತಾನೆ ನಂಗೆ ಕೆಡ್ಸಿದ. ಫೈನಲಿ ಒಂದು ಲೋಟಸ್ ಬಿಡಿಸ್ದಂಗೆ ಆಯ್ತು. ಇವಾಗ ಇದಕ್ಕೆ ಮಿಕ್ಸ್ ಆಗ್ಬೇಕು, ಹಂಗಾದ್ರೆ ಆಗೋದು ಇದು ಬರಂಗೋದು. ಅಲ್ಲ, ಇದಕ್ಕೆ ರಂಗೋಲಿ ಮಿಕ್ಸ್ ಆದ್ರೆ ಅಷ್ಟೇ ಆಗೋದು ಹಾಕೋಕ್ಕೆ. ಇದಕ್ಕೆ ಆಗ್ಬೇಕು, ಇಷ್ಟಕ್ಕೆ ಆಗ್ಬೇಕಲ್ಲ, ಆಗ್ತೈತಾ? Flower. See, I have done something. ಕಲರ್ ಹಾಕ್ಬಿಟ್ರೆ ಗೊತ್ತಾಯ್ತು. ಏನೂ ಆಗಿಲ್ಲ, ಅದು ಏನಿಲ್ಲ. ನೀವು ಫ್ಲವರ್ ಮಾಡಿದ್ರೆ ಸಿ ಹಬ್ಬ ಅಂತಂದಾಗ ಎಲ್ಲ ಸ್ಪಾರ್ಕಲ್ಸ್ ಇರಬೇಕು. ಫೈನಲಿ ನೋಡಿ ಸಂತೋಷಣ ಅಂದ್ರೆ ರಂಗೋಲಿ. ಇಲ್ಲ ಸ್ಟಿಲ್ ಇಟ್ಸ್ ಹ್ಯಾವ್ ಔಟ್ಪುಟ್. ಓಕೆ, ರಂಗೋಲಿ ಇಲ್ಲ, ದಿಸ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್, ಬಟ್ ಸ್ಟಿಲ್ ದಿಸ್ ಇಸ್ ಗುಡ್. ನಮ್ಮ ಕಡೆ ಇವರೆಲ್ಲ ಸ್ಕೆಚ್ ಎಲ್ಲ ಖಾಲಿ ಮಾಡಿ ಇದನ್ನ ಚಪ್ಪಸ್ ಎಲ್ಲ ಖಾಲಿ ಮಾಡಿ ನಂಗೆ ಇಟ್ಟು ಕೊಟ್ರು. ಏನು ಕೊಟ್ಟೆ ಇಲ್ಲ ನಾನು. ಇಡೀ ರಂಗೋಲಿ ಪೌಡರ್ ನಿಮ್ಮ ಕೈಲಿತ್ತು. ಇಷ್ಟು ಕೊಟ್ಟಾರ ನಮ್ಮ ಕಡೆ ಮಾಡೋ ಡಿಸೈನ್ ಮಾಡೋದು. ಸೊ ಇಷ್ಟು ಮಾಡಿ ನಾನು. ಸೊ ಇದೇನಂತಂದ್ರೆ ಹಿಂಗೆ ಮಾಡಿ ಒಂದು ಫ್ಲವರ್ ಕೊಟ್ಟಿಂದ ಒಂದು ಹೂವು ಬಂದೈತೆ ಅಂತ ಅರ್ಥ ಇದೆ. ನೈಸ್ ಕ್ರಿಯೇಟಿವಿಟಿ. ದಿಸ್ ಇಸ್ ಅ ಪಾಟ್. ಇವೆಲ್ಲ ಬೇರ್ ಇವು. ಇದು ಪಾಟ್. ಇದರಿಂದ ಹೂವು ಎದ್ದು ಬಂದೈತಿ. ಹೇಗೆ ನುಂಗಂಗಿಲ್ಲ, ಹೋಗಂಗಿಲ್ಲ. ಅದು ಕ್ರಿಯೇಟಿವಿಟಿ ನೋಡಿ ಅವಳೇ ಇಲ್ಲ, ಐ ವಿಲ್ ಎಕ್ಸ್ಪ್ಲೈನ್.
ದಿಸ್ ಇಸ್ ಅ ಪಾಟ್. ಎಲ್ಲ ಯಾರ್ಯಾರಿಗೆ ಕೇಳಿಸ್ಕೋಬೇಕಂತ ಇಷ್ಟ ಇದೆ ಕೇಳಿಸ್ಕೊಳ್ಳಿ ನೀಟಾಗಿ. ಇದು ಪಾಟ್ ಬೇರೆ ಇವ್ ಮೇಲಿನೆಲ್ಲ ಬ್ರಾಂಚ್ ಇವೆಲ್ಲ ಹಾ ಎಲ್ಲ ಹೋಗಿದಾವ. ಈಗ ರಂಗೋಲಿ ನಂಗೆ ಕೊಟ್ರ ಇವೆಲ್ಲ ಗ್ರೀನ್ ಲೀವ್ಸ್ ಆಗ್ತವೆ, ಅದೆಲ್ಲ ಸ್ಟೆಮ್ ಆಗ್ತದೆ, ಅದೆಲ್ಲ ಬೇರ್ ಆಗ್ತವೆ. ಮುಗಿದೋಯ್ತು. ವಾ 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 ಹುಡುಗಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಕಲರ್ ಹಾಕ್ಬಿಡ್ರಿ ಸಾಕು. ಮಸ್ತ್ ಮಾಡಿ ಅಷ್ಟೇ. ಬೆಳಗ್ಗೆ ಹಿಟ್ಟು ಹಾರ್ಕೊಂಡೋಗಿರುತ್ತೆ. ಇದೊಂದೇನೋ ಒಂದಪ್ಪ ನಮ್ದು. ಹೌದೇಳ್ರಿ. ಹೌದೇಳ್ರಿ. ಇದು ಯಶೋಕನ್ ವರ್ಣನೆ ಏನಂತ ಹೇಳಿದ್ರೆ, ಯಶೋಕಂದ್ ಇಷ್ಟು ಚೆನ್ನಾಗಿರೋ ರಂಗೋಲಿ ಪಕ್ಕದಲ್ಲಿ ಒಂದು ದೃಷ್ಟಿ ಕೊಟ್ಟಿದ್ದು ಅಂತ. ಫೈನಲ್ ಟಚ್ ನೋಡ್ರಿ ಇವ್ರದ ಹೆಂಗೈತಿ ಅಂತಂದ್ರ, ಏನ್ ಹಾಕ್ಯಾರ ಗೊತ್ತಿಲ್ಲ ಇವ್ರಿಗೆ. ಇದೇನಿದೆ ಏನಿದೆ ಯಶು? ಇದು ಪೊಂಗಲ್ ಹೊರಗಡೆ ಬರ್ತದೆ. ಓ ಪೊಂಗಲ್ ಹೊರಗಡೆ ಬರ್ತೈತೆ. ಇಲ್ಲಿ ಅದಕ್ಕಿಂತ ಬೆಸ್ಟ್ ಒಂದು ಡಿಸೈನ್ ಐತಿ ನಿಮ್ಗೆ ತೋರಿಸ್ತಾನೆ. ಏನಂತಂದ್ರೆ ಇದು ದೃಷ್ಟಿ ಪಟ್ಟಲ್ಲ. ಇದೇನಂತಂದ್ರ ಇದು ಪೊಂಗಲ್. ಇದು ಓಕೆ. ಇಲ್ಲೇನು ಬರ್ತೈತೆ ಇದು ಪಾಟ್. ಇದು ಈ ಪಾಟ್ ಒಳಗೆ ಎಲ್ಲ ಗಿಡಗಳು ಬೆಳೆದಾವ. ಇಲ್ಲಿ ಇವರೆಲ್ಲ ತಮ್ಮಗೆ ಹಾಕೊಂಡು ಕೂತ್ ಬಿಟ್ರ, ನನಗೆ ಏನು ಕೊಟ್ಟಿಲ್ಲ ಇವರು. ಇದೆಲ್ಲ ಸ್ಟೆಮ್ಸ್ ಇವು. ಇವರೆಷ್ಟು ಇವ್ರೆ ಈಕಿ ಮತ್ತು ಈಕಿ ಇದಾಳ ಇಬ್ರು ಎಲ್ಲ ತಮಗೆ ಬೇಕಂತ ಎಲ್ಲ ರಂಗೋಲಿ ಹಾಕೊಂಡು ನಂದಕ್ಕೆಲ್ಲದಕ್ಕೂ ಇದಕ್ಕೆಲ್ಲದಕ್ಕೂ ಮೋಸ ಮಾಡ್ಯಾರ ಇವರು. ಇವ್ರಿಬ್ರು ಏನ್ ಅದಾರಲ್ಲ ಇವ್ರಿಬ್ರು ಏನ್ ಹೆಣ್ಮಕ್ಳು ಅದಾರಲ್ಲ ಇವ್ರ. ನಾ ಮಾತಾಡತ್ತಂತಡಿ. ಇವರಿಬ್ಬರು ಮೋಸ ಮಾಡ್ಯಾರ ನನಗೆ. ಇವರಿಬ್ಬರು ಮೋಸ ಮಾಡ್ಯಾರ. ಓಕೆ ನೋಡಿ, ಇಲ್ಲಿ ಮುಂಚೆ ಬಿಡಿಸಿದ್ದು ತುಂಬ ಸಣ್ಣದಾಯ್ತು, ಕಾಂಪಿಟೇಷನ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ದೊಡ್ಡದು ಬಿಡಿಸ್ತಾ ಇದ್ದಾರೆ. ಎಲ್ಲ ಫುಲ್ ನೀಟಾಗಿ ಕಾಣಿಸ್ಬೇಕು ಇಡೀ ರೋಡಲ್ಲಿ. ಅಲ್ಲಿಂದ ದೂರ ನೋಡಿಲಿ, ಇಲ್ಲಿಂದ ಬರ್ತಿರೋರಿಗೆಲ್ಲ ಇದು ನೀಟಾಗಿ ಕಾಣಿಸ್ಬೇಕು, ಅಷ್ಟು ದೊಡ್ಡದಾಗಿ ಬಿಡಿಸ್ತಾ ಇದ್ದಾರೆ. ನೋಡೋಣ ಅದೇನು ಅಂತ ನಮಗೂ ಹೇಳ್ತಾ ಇಲ್ಲ, ಅದು ಯಾವ ಡಿಸೈನ್ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್ ವಾಟ್ ವಿಲ್ ಬಿ ದ ಡಿಸೈನ್ ಅಂತ. ಓಕೆ, ವೇಟ್ ಅಂಡ್ ವಾಚ್ ಅಲ್ಲ, ಆಮೇಲೆ ಮಾತಾಡ್ತೀನಿ. ಯಶೋಕಂಗ್ ಪಾಪ ಎಷ್ಟು ಕನ್ಸರ್ನ್. No. ಓ, ಆ ಕಡೆಯಿಂದ ನೋಡೋರಿಗೆ ಬರ್ತೀವಿ, ಈ ಕಡೆಯಿಂದ ನೋಡೋರಿಗೆ ಈ ಕಡೆ ಬರ್ಬೇಕಾಯ್ತು. ನೀ ಆ ಕಡೆಯಿಂದ ನೋಡೋರಿಗೆ ಬರ್ತೀವಿ. ರೈಟ್ ಅಲ್ಲೋ ತೆಂಗಿನಕಾಯಿ ಹಿಂಗೆ ಹೋಗ್ಬೇಕು, ನೀ ಆ ಕಡೆಯಿಂದ ಬರ್ತೀವಿ. ಆ ಕಡೆಯಿಂದ ನೋಡೋರಿಗೆ ಬರ್ದಿದ್ಯಾ, ಈ ಕಡೆಯಿಂದ ನೋಡೋರಿಗೆ ಬರೀಬೇಕಾ? ನಾನು ಕೂತ್ಲ ಈಗ ಸಾಕು ಅಂತ ತೆಂಗಿನಕಾಯಿ ಅಂತ. ಓ ಸೊಳ್ಳೆ. ಅದು ಶುಗರ್ ಕೇನ್ ಟ್ರೀ, ಇದು ಶುಗರ್ ಕೇನ್ ಟ್ರೀ. ಏನು ಆ ಕಡೆ ಅದು ಆ ಕಡೆ ಮುಖ ಮಾಡಿದೆ, ಇದು ಈ ಕಡೆ ಮುಖ ಮಾಡುತ್ತೆ.
ಇಲ್ಲ ಇದು ಹಂಗೆ ರಾನೇ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಲರ್ ಇಲ್ಲ ನನ್ನ ಟ್ರೀಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಇಲ್ಲಿ, ಯಾಕಂದ್ರೆ ಇದು ನನ್ನ ಟ್ರೀ. ಬಟ್ ಬೆಳಗ್ಗೆ ನೋಡಿದ್ರೆ ಸಂತಂದ್ರೆ ಎಲ್ಲ ಅಲ್ಲ ವಾಟ್ ಎವರ್ ಇಟ್ ಮೇ ಬಿ, ಗರ್ಲ್ಸ್ ಪವರ್. ಹಿಂಗೆ ಆಡಿಡು ಈಗ ಅವಳು ವಿಡಿಯೋದಾಗ ಆಡಿಡ್ಬೇಕು ಅವಳು ಹಿಂಗೆ 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 ಹಾಂ ಹಿಂಗೆ ಹಿಡಿದ್ರೆ ಯೂಟ್ಯೂಬ್ನಾಗ ಕರೆಕ್ಟಾಗಿ ಬರ್ಬೋದು. ಚಂದ ಮಾಡಿ ಜಸ್ಟ್ ಇದೇನಿಲ್ಲ ಆ ಕಡೆ ಈ ಕಡೆ ಕಂದ ಅದಕ್ಕೆ ತುಂಬ ಹ್ಯಾಪಿ ಸಂಕ್ರಾಂತಿ. ಬರ್ತೀಯಾ? ನೀನು ಅಕ್ಷರ ನೀನೋ ಚೆನ್ನಾಗಿ ಕೊಡ್ತಾರೆ ಇಂಗ್ಲೀಷ್ ಬರೀ ನಾನು ಚೆನ್ನಾಗಿ ಅಲ್ಲಿ ಮಧ್ಯೆ ಸೆಂಟ್ರ್ ನೋಡ್ಕೊಂಡು ಇವ್ರು ಸ್ಟಾರ್ಟ್ ಮಾಡಿದ್ರಿ ಇವಾಗ ಹ್ಯಾಪಿ ಸಂಕ್ರಾಂತಿ ಅಂತ ಬರಿತಾ ಇದ್ದಾರೆ. ನೀವೇನ ಫುಲ್ ಕಂಟೆಂಟ್ ಇರ್ತಾವೆ ಯೂಟ್ಯೂಬ್ ಬ್ಲಾಗ್ ಮಾಡ್ಬೋದು ಮಾಡಿದಾಗ ನೀನು ಫಸ್ಟ್ ಡೇನ ಫುಲ್ ಕಾನ್ಫಿಡೆನ್ಸ್ ಮಾಡ್ತಾ ಇದ್ದೆ. ಇದು ಆಗಲೇ ವಿಡಿಯೋಸಲ್ಲೆಲ್ಲ ತೋರಿಸ್ಬೇಕಾದ್ರೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಇವಾಗ ನೋಡಿ ಫೈನಲ್ ಟಚ್ ಕೊಡ್ತಾ ಇದ್ದಾರೆ ರಂಗೋಲಿ ಹಿಟ್ಟಲ್ಲಿ. ಎಷ್ಟು ಕ್ಲಿಯರಾಗಿ ಬಂದಿದೆ ಅಲ್ವಾ? ಮನೆಗೆ ಹಾಕಿ ಹಿಟ್ಟೆಲ್ಲ ಹಾಳು ಮಾಡಿದ್ದೀವಿ. ಹಾಂ, ನಾವು ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಅದು ಸ್ವಲ್ಪ ಬಂತು. ಅದು ಹೆಂಗೆ ಮಾಡೋದಂತ ಗೊತ್ತಾಗ್ಲಿಲ್ದಾಗ ಯಶೋಕತ್ತೆಲ್ಲ ಓಡಿಸ್ಬಿಟ್ಟು ಅಕ್ಕಿ ಹಿಟ್ಟು ಹಾಕೋರೆ. ಅಕ್ಕಿ ಹಿಟ್ಟು ರಂಗೋಲಿ ಹಿಟ್ಟು ಮಮ್ಮಿ ನಮ್ಮ ಮನೆ ಫುಲ್ ತುಂಬಕ್ಕೆ ಸಂಕ್ರಾಂತಿ ನೋಡಿ, ಇಲ್ಲಿಂದ ಅಲ್ಲಿ ದೂರದಿಂದ ಬರೋರ್ಗು ಗೊತ್ತಾಗ್ಬೇಕು ಇಲ್ಲಿ ಹ್ಯಾಪಿ ಸಂಕ್ರಾಂತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸರಿಯಾ? ಅಂದ್ರೆ ಇವ್ರಿಬ್ರು ಟಾಮ್ ಅಂಡ್ ಜೆರಿ ಜಗಳ ನೋಡೋದಕ್ಕೆ ಚಂದ ಇರುತ್ತೆ. ಏ ಯಾಕಾಗತ್ತಂತೇಳಿ ಆ ನಿಮಿಷ ಹೊಡಿತೀನಿ ಹೊಡಿತೀನ ನೀನು ಏನೋ ಮಾತಾಡಿದ್ರೆ ಒಬ್ಬ ದೇವ್ರೆ ಹ್ಯಾಪಿ ಅಂತ ಅದೇ ಬರೀ ಹ್ಯಾಪಿನೇ ಅಷ್ಟ ಆಗೋಯ್ತು. ಅಯ್ಯೋ ಅಣ್ಣ ಫುಲ್ ಮನೆ ತುಂಬ ಆಗಲಿ. ಯಾರಪ್ಪನ ರೋಡೇ ಆಗ್ಲಿ ನಮ್ದೇನೆ ಅನ್ಕೋಬೇಕು. ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ. ಮೇಘನ ಪವರ್ ಮೇಘನ ಪವರ್. ನೀನು ಫ್ರೆಂಡ್ ಮನೆಗೆ ಹೋಗಿದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಮೇಘನ? ಕಿತ್ತಾಕೊಂಡು ಹೋಗ್ತಿದ್ದೆ? ಇಲ್ಲ ಇಲ್ಲ, ಅಂದ್ರೆ ಹ್ಯಾಪಿ ಸಂಕ್ರಾಂತಿ ಅನ್ನೋದು ಇಡೀ ರೋಡ್ನ ತುಂಬ್ಕೊಂಡಿದೆ, ಚಂದ ಇದೆ. 1990 ಒಂಟಿ ರೋಡಿನಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದೀವಿ. ಫೈನಲಿ ನಮ್ಮಂಗೆ ಯಾರು ರಂಗೋಲಿ ಹಾಕಿದ್ರೆ ಫುಲ್ ನ್ಯಾಷನಲ್ ಲೆವೆಲ್ಗೆ ಹೋಗೋದು. ಫೈನಲ್ ಔಟ್ಪುಟ್ ತೋರಿಸ್ತೀವಿ. ನಮಗೆ ಯಾವಾಗ ಜೋಶ್ ಬಂತಂದ್ರೆ 12 ಗಂಟೆ ಮೇಲೆ ಇಡೀ ರೋಡ್ ಎಲ್ಲ ಹಾಕಿ ಮುಗಿಸಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಅದ್ರಂಗೆ ಸಂತೂನ್ ರಂಗೋಲಿ ಅಂತೂ ನೀವು ನೋಡಿದ್ರೆ ಅಲ್ಲೇ ಸಂಕ್ರಾಂತಿ ಹಬ್ಬ ರಂಗೋಲಿ ನೋಡೇ ಆಗ್ಬಿಡ್ತೈತಿ. ಫೈನಲ್ ಔಟ್ಪುಟ್ ನಿಮಗೆ ತೋರಿಸ್ತೀನಿ ನೋಡಿ. ಯಾಕಂತಂದ್ರೆ ಇಲ್ಲಿ ನೋಡಿದ್ರಲ್ಲ ಈಗ ಯಾರು ಮಾತಾಡಿದ್ರಂತ ಅವ್ರನ್ನ ತೋರಿಸ್ತೀನಿ ನೋಡ್ರಿ ಇಲ್ಲ. ಯಾಕಂದ್ರೆ ಇಟ್ಸ್ ಇನ್ಸೈಡ್ ದ ಹಾರ್ಟ್ ಫಸ್ಟ್ ಅದನ್ನ ತೋರಿಸ್ತೇನೆ.
ಚು 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 ಚೂ ನೋಡ್ರಲ್ಲ ಇದು ನೋಡ್ರ ಇಲ್ಲಿಂದ ನೋಡ್ರ ಚೂ ಇದೊಂದು ಟೆಡ್ಡಿ ಕಾಣತ್ತಿಲ್ಲ ಇಲ್ಲಿ ನೋಡ್ರ ಟೆಡ್ಡಿ 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 ಸ್ಟಾಪ್ ಮಾಡಿ ಬ್ಯಾಕ್ ಬ್ಯಾಕ್ ಇದು ಟೆಡ್ಡಿ ಇದು ಅಲ್ಲಿಂದ ಕಟ್ ಮಾಡಿ ತೋರಿಸ್ತೀನಿ ಆಕೆ ಹೇಳಿದ್ಲು ಇನ್ನೇನು ದೊಡ್ಡದಾಗಿ ಹೇಳಿದ್ಲು ನಂದು ಆಟ ತೋರಿಸ್ತೀನಿ ನಾನು ಏನು ತಂಗಿದ ಟೆಡ್ಡಿ ಗತ್ತದಾಳ ಸೊ ಟೆಡ್ಡಿ ಬೇರೆ ಬಿಡ್ಸಿನಿ ಟೆಡ್ಡಿ ಈ ಕಡೆಯಿಂದ ಟೆಡ್ಡಿ ಕಾಣಿಸ್ತಾ ಇದೆ, ಆ ಕಡೆಯಿಂದ ಮರಗಳು ಕಾಣಿಸ್ತಾ ಇದೆ. ಅಷ್ಟೇ ಡಿಫ್ರೆನ್ಸ್ ಆಗ್ತದೆ. ಇದು ಏನಂದ್ರೆ ಇವೆರಡು ಕಬ್ಬು ಇವು. ಇದು ನಾನು ಹೇಳ್ತಿದ್ದು ನಡಕಿಂದ ಈ ರಂಗೋಲಿ ಹಂಗಿತ್ತು ನೋಡ್ರಿ. ಯಶು ಮತ್ತು ಮೇಘನ ಮಾಡ್ಯಾರ. ಪೂರ್ತಿ ಕಾಂಟ್ರಿಬ್ಯೂಷನ್ ಎಲ್ಲ ಪೂರ್ತಿ ಯಶು ಹಾಕಂದ್ರೆ ನಾನು ಕಲರ್ ಹಾಕೋದಕ್ಕೆ ಒಂಚೂರು ಏನೋ ಹೆಲ್ಪ್ ಮಾಡಿದ್ದೀನಿ. ದಿಸ್ ಈಸ್ ಟೀಮ್ 3 ಮೆಂಬರ್ಸ್ ಎಲ್ಲ ಟೀಮ್ ಮೆಂಬರ್ಸಲ್ಲಿ ನಾವು ಯಶೋಕ ಹಾಕಿದ್ದೀವಿ. ಸಂತೋಷನ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಎಷ್ಟು ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳಿದ್ರೆ ಕೊನೆಗೆ ನಮ್ಮನ್ನು ನೋಡ್ಬಿಟ್ಟು ಅವರು ಇನ್ಸ್ಪೈರ್ ಆಗಿಬಿಟ್ಟು ಅದನ್ನ ಹಾಕಿದ್ರು. ಊಟ ಮಾಡೋದು ಬಿಟ್ಟು ಟೆಡ್ಡಿ ಬಿಯರ್ ಬಿಡಿಸಿದ್ದಾನೆ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ನನ್ನ ಗಂಡ ಇದು ನಾ ಬರ್ದಿದ್ದು. ದಿಸ್ ಈಸ್ ಸ್ಪೆಷಲ್, ದಿಸ್ ಈಸ್ ಎನಫ್ ಐ ಥಿಂಕ್. ಹಾಂ, ರೋಡ್ನ ತುಂಬ್ಕೊಂಡೈತದು. ಇವರೊಬ್ಬರು ಓಕೆ, ನಾಳೆ ಬೆಳಗ್ಗೆ ಸಿಗ್ತೀವಿ. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತೀವಿ, ಅಡುಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ರೆಡಿ ಆಗ್ಬಿಟ್ಟು ಬರ್ತೀವಿ. ಇದು ನೋಡಿ ಫೈನಲ್ ಔಟ್ಪುಟ್, ಫೈನಲ್ ಲುಕ್. ಇದು ಸಂತೋಷನ ಹಾಕಿರೋದು, ಇದು ಯಶೋಕ್ಕ ಹಾಕಿರೋದು. ಇದು ಸಂತೋಷನ ಜಸ್ಟ್ ಏನು ಡ್ರಾ ಮಾಡಿ ಹೋಗಿದ್ರು ರಂಗೋಲಿ ಥರ ಹಾಕ್ಬಿಟ್ಟು. ಯಶೋಕ್ಕ ಇದು ಮತ್ತೆ ಸಂತೋಷನ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಚಂದ ಕಲರ್ ಹಾಕಿದ್ದಾರೆ, ಕಲರ್ ತುಂಬಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮ ಲೈಫಲ್ಲಿ ಖುಷಿ, ನೆಮ್ಮದಿ, ಆರೋಗ್ಯ ಎಲ್ಲನೂ ತಂದುಕೊಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ನಿನ್ನೆ ಬೇಗ ಮಲ್ಗೋದು ಬಿಟ್ಟು 2-2:30ವರೆಗೂ ಫನ್ ಮಾಡ್ಕೊಂಡು ರಂಗೋಲಿ ಹಾಕಿ ಇವಾಗ ದೊಡ್ಡ ಎಲ್ಲರೂ ಪೂಜೆ ಮಾಡಿ ಇನ್ನೇನು ಪ್ರಸಾದ ಮಾಡಿ ಊಟ ಮಾಡೋ ಟೈಮ್ ಇವಾಗ ಎಷ್ಟು ನೋಡಿ, ಎಷ್ಟು 10:30 ಅಲ್ಲ 10 o'clock. ಇವಾಗ ಎದ್ದಿದ್ದೀನಿ ನಾನು. ಯಪ್ಪ, ರಾತ್ರಿ ಅವ್ರು ಮಲ್ಗಕ್ಕೆ ಬಿಡಲಿಲ್ಲ ಬೇಗ. ಸಂತು ಏನೋ ಅದನ್ನ ಹಂಗೆ ರಂಗೋಲಿ ಹಾಕ್ತೀನಿ ಅಂತ ಟಾರ್ಚರ್ ಇಟ್ಬಿಟ್ಟ. ಹೊರಗಡೆ ಹೆಂಗೆ ಬಂದಿರ್ತೀನ ನಮ್ಮದು ಮಕ್ಳ ಥರ ಡಯಾಗ್ರಾಮ್ ಹೆಂಗೆ ಬಂದಿದ್ದೆ, ಜನ ಹೆಂಗೆ ಅದು ಮಾತಾಡ್ಯಾರ ಗೊತ್ತಿಲ್ಲ. ಬಟ್ ಲೇಟ್ ಆಯಿತು. ಇವಾಗ ಎದ್ದೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ನೂ ಮೇಘ ಸಂತು ಮಲಗಿದ್ದಾರೆ, ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್. ಇಲ್ಲೇ ನೋಡಿ, ಬೇಗ ಇನ್ನೂ ಮಲಗಿದ್ದಾಳೆ. ಇನ್ನು ಇಷ್ಟು ಪಾತ್ರೆ ಇದ್ದಾವೆ, ಇಷ್ಟು ಪಾತ್ರೆ ಇದೆ. ಇವತ್ತು ಬಾಳೆದೆಲ್ಲ ಊಟ ಮಾಡೋಣ ಅಂತ ತಂದಿದ್ದೀವಿ. ಸಂತೂನು ಮಲಗಿದ್ದು ನೋಡಿ. ಟೈಮ್ ಆಲ್ರೆಡಿ ಎಷ್ಟು 10 ಆಗ್ತಾ ಬಂತು. ತೋರಿಸ್ತೀನಿ ನಿಮಗೆ. ಇವನು ಇನ್ನೂ ಮಲಗಿದ್ದಾನೆ. ರಾತ್ರೆಲ್ಲ ಮಂಗಾಟ ಮಾಡಿ ಇನ್ನೂ ಮಲಗಿದ್ದಾನೆ. ಸಂತು ಹ್ಯಾಪಿ ಸಂಕ್ರಾಂತಿ. ಮಕ್ಕಳು ಇವಾಗ ಸಂತೆ ಏನೋ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಬೆಲ್ಲ, ಆಮೇಲೆ ಅದಕ್ಕೇನೋ ಇದು ಸ್ಪ್ರಿಂಗ್ ಆನಿಯನ್ ಸೊಪ್ಪು ಅದೆಲ್ಲ ಬೇಕಂತೆ. ಇದು ಬೆಲ್ಲ ಮತ್ತೆಲ್ಲ ತಗೊಂಡ್ವಲ್ಲ, ಕಲ್ಲು ಸಕ್ಕರೆ ಹಚ್ಚಂತಾರಲ್ಲ ಗೊಂಬೆದು, ಅದೇ ತಗೊಂಡು ಅದ್ರ ಮೇಲೆ ಸೊಪ್ಪಿನ ಕಾಳು ಅದೆಲ್ಲ ಅಂತಾರಲ್ಲ, ಎಲ್ಲಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೋಡಲ್ಲಿ ನಮ್ಮದೇ ಬೆಸ್ಟ್ ರಂಗೋಲಿ ಅನ್ನಿಸ್ತೈತಿ. ಬಟ್ ಬೇರೆಯವರೆಲ್ಲ ಹೆಂಗೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ರಂಗೋಲಿ ನಂಬರ್ 1 ರಂಗೋಲಿ.
ಇದು ಫುಲ್ ದೊಡ್ಡ ರಂಗೋಲಿ ನಮ್ಮ ರೋಡಿಂದ. ರಾತ್ರಿ ಎಲ್ಲ ಫುಲ್ ಅಳತೆ ಎಲ್ಲ ಹಿಡಿದು ದಾರ ಎಲ್ಲ ಹಿಡಿದು ಏನೇನೋ ಮಾಡಿದ್ರಪ್ಪ. ಇದು ಯಾರೋ ಸಂತನ್ ಥರನೇ ಕಲಾಕಾರ ಇರಬೇಕು. ಗಂಡ ಇವ್ರದ್ದು ಚೋಟ ಬೆಸ್ಟ್ ರಂಗೋಲಿ. ಹಾ, ನಮ್ಮ ಮನೆ ತುಂಬ ಫುಲ್ಲು ಸಂಕ್ರಾಂತಿ ಸೆಲೆಬ್ರೇಟು. ಈ ಅಪ್ಪಿ ಗಾಡಿ ಗಾಡಿ ಗಾಡಿ. ಇದು ಸಂತಂದು, ಇದು ನಂದು. ಓಕೆ, ಇವಾಗ ಅಡುಗೆ ಎಲ್ಲ ಮಾಡಿ ಮತ್ತೆ ಸಿಗುವ. ನೋಡಿ ಯಶೋಕ ಪೂರ ಅಡ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ನಾನ ಮಾಡಿ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡೀನಿ. ಪಲ್ಯ ಆಯ್ತು, ಆಲ್ಮೋಸ್ಟ್ ಸಾಂಬಾರ್ ಆಯ್ತು, ಬೆಲ್ಲ ಮಾಡಿ ಅಂಬೋಡೆ ಮಾಡಿ. ಆಮೇಲೆ ಇವತ್ತು ಸ್ಪೆಷಲ್ ಅಂದ್ರೆ ಸಂತಂದು ರೆಸಿಪಿ, ಏನು ಸ್ವೀಟ್ ಮಾಡ್ತಾನಂತೆ, ಅದೇ ಎಡಿ ಹಿಡಿಯೋದು. ಅದಾದ್ರೆ ಸಜ್ಜೆ ರೊಟ್ಟಿ ಅಷ್ಟೇ, ಇನ್ನೇನೆಲ್ಲ ಸ್ಪೆಷಲ್ ಮಾಡ್ತಾ. ಸ್ಮೆಲ್ ಪೂರ್ತಿ ಘಮ ಘಮ ಅಂತ ಇದೆ. ಎಲ್ಲ ಔಟ್ಫಿಟ್ ಏನ್ ಬರುತ್ತೆ ಅಂತ ನೋಡ್ಬೇಕು. ಇಲ್ಲೆಲ್ಲ ಸೊಪ್ಪೆಲ್ಲ ಇಟ್ಕೊಂಡಿದ್ದಾರೆ. ದೇವ್ರ ಮನೆ ಇನ್ನು ಕ್ಲೀನ್ ಮಾಡ್ಬೇಕು. ನಾನಿನ್ನು ಸ್ನಾನ ಮಾಡಿಲ್ಲ. ನೋಡಿದ್ದು ಅಣ್ಣ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನಿದು, ಏನಣ್ಣ ಇದು ಮಾಡ್ತಾ ಇರೋದು? ಭರ್ತಾ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಸಂಕ್ರಾಂತಿಗೆ ಮಾಡ್ತೀವಿ ನಾವೆಲ್ಲ. ಗಜ್ಜರಿ, ಬದ್ನಿಕಾಯಿ ಅಂದರೆ ಇದು ಬದ್ನಿಕಾಯಿ, ಗಜ್ಜರಿ, ಬೆಲ್ಲ, ಆನಿಯನ್ ಸ್ಪ್ರಿಂಗ್ಸ್, ಆಮೇಲೆ ಮೆಂತ್ಯ ಪಲ್ಯ ಎಲ್ಲ ಮಿಕ್ಸ್ ಮಾಡಿ ಆ್ಯಕ್ಚುಲಿ ಒಳಗೆ ಹಿಂಗೆ ರುಬ್ಬೇಕು. ನಮ್ಮ ಕಡೆ ಎಲ್ಲದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋದು ಈಗ. ಆಮೇಲೆ ಮಾಡಿ ತೋರಿಸ್ತೀನಿ ಏನಂತ ನೋಡೋ ಟೇಸ್ಟ್ ಫೈನಲ್ ಆಗಿ ಹೆಂಗಾಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಅಲ್ಲಿ ಗೆಣಸಿದೆ, ಇದು ಬದನೆಕಾಯಿ, ಕ್ಯಾರೆಟ್. ಯಶೋಕ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ತೊಳ್ಕೊಬಂದು ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಅಡಿಗೆ ಆಯ್ತು. ಯಾವಾಗೂ ನಮ್ಮ ಮನೆಯಲ್ಲಿ ಮದುವೆ ಮುಂಚೆ ಮಾಡುವಂತಂದ್ರೆ ಬರೀ ಅದೈತಿ ಇದೈತಿ ಕೆಲಸ ಅಂತ ಎಸ್ಕೇಪ್ ಆಗ್ತಿದ್ದೆ. ಇವಾಗೆಲ್ಲ ಅಡಿಗೆ ನಾನೇ ಮಾಡಿದ್ದೀನಿ, ಪೂಜೆನೂ ನಾನೇ ಜೋಡಿಸ್ಕೊತಾ ಇದ್ದೀನಿ. ಪೂಜೆ ಡಿಪಾರ್ಟ್ಮೆಂಟ್ ನಂದೇ ಇತ್ತು, ಬಟ್ ಈ ಸಲ ಏನೇನು ಸ್ಪೆಷಲ್ ಅಡಿಗೆ ಮಾಡೀನಿ ತಿಂದವ್ರು ಹೇಳ್ಬೇಕು ಚೆನ್ನಾಗೈತು ಇಲ್ಲ ಅಂತ. ಎಲ್ಲ ಐಟಮ್ ತೋರಿಸ್ಬೇಕು ಲಾಸ್ಟಿಗೆ. ಸರಿ. ಇದು ನೋಡಿ ಎಲ್ಲ ಈಗ ಸದ್ಯಕ್ಕೆ ಅಡ್ಗೆ ಆಗ್ತಾ ಇರೋ ಪೊಸಿಷನ್ ಇದು ಅಡ್ಗೆ ಮನೆ. ಇಷ್ಟು ಎಡೆ ಮಾಡಿದೀನಿ, ಪೂಜೆ ಎಲ್ಲ ಆಯ್ತು. ಇವಾಗ
ದಿಸ್ ಇಸ್ ಅವರ್ ಸಂಕ್ರಾಂತಿ ಸ್ಪೆಷಲ್ ಬಾಳೆದೆಲೆ ಊಟ. ಇಷ್ಟ ಐಟಮ್ ಇದಾವೆ ನಾವು ಇವತ್ತು ಮಾಡೀವಿ. ರೊಟ್ಟಿ ಈಗ ಫಸ್ಟ್ ಟೈಮ್ ತಿಂತದೆ ಅನಿಸ್ತೈತೆ ರೊಟ್ಟಿ. ಈ ರೊಟ್ಟಿ ಅದು ಫಸ್ಟ್ ಟೈಮ್. ಅದು ಇದು ಏನೋ ಹೊಸದಾಗಿದೆ ಇದು. ಅದಕ್ಕೆ ಬರ್ತಾ ಅಂತಾರೆ. ಬರ್ತಾ ತಿಂದು ನೋಡು, ಟೇಸ್ಟ್ ಹೇಳು. ಸಂತೋಷ್ ಸ್ಪೆಷಲ್ ನೋಡೋಣ ಸ್ವೀಟು. ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಲೆಟ್ಸ್ ಟೇಸ್ಟ್. ಎಲ್ಲ ತರ ಟೇಸ್ಟ್. ಇವಾಗ ಪೂಜೆ ಅಡಿಗೆ ಎಲ್ಲ ಮುಗೀತು ನೋಡಿ. ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು, ಇನ್ನಾದ್ರೂ ಊಟ ಆಗಿಲ್ಲ. ಬಟ್ ಬೆಳಗ್ಗಿಂದ ಒಂದ್ ಕಡೆಯಿಂದ ಮಾಡಿ ಮಾಡಿ ಸಾಕೈತಿ. ಇವಾಗ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡಿ ಸಂಜೆ ರೆಡಿ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬೆಲ್ಲ ಹಂಚಿ ಆಮೇಲೆ ಅಂಬೋಡೆ ಕಲ್ಸಿಟ್ಟಿದೀನಿ, ಮಾಡ್ಕೊಂಡ್ ತಿನ್ಬೇಕು. ಬೇಗ ಹೆಂಗ ಅನಿಸ್ತು ನಮ್ ಜೊತೆ ಸೆಲೆಬ್ರೇಟ್ ಮಾಡಿ? ತುಂಬಾ ಖುಷಿ ಆಯ್ತು ಆಕ್ಚುಲಿ. ಪಾಪ ಅವಳೆಲ್ಲ ಹೆಲ್ಪ್ ಮಾಡಿದ್ದು ಎಲ್ಲಾನು. ನನಗೂ ಅದನ್ನ ಹೆಚ್ಕೊಡು ಇದನ್ನ ಹೆಚ್ಕೊಡು ಹಚ್ಕೊಡು ಅದನ್ನೇ ಪಾಪ ಎಲ್ಲ ಹೆಲ್ಪ್ ಮಾಡಿದ್ಲು. ಬೇಗ ಇದಕ್ಕೆ ಬೇಗ ನಾನು ತುಂಬಾ ಖುಷಿ ಪಟ್ಟು ಮಾಡ್ದೆ, ಇಲ್ಲ ಇಷ್ಟಪಟ್ಟು ಮಾಡ್ದೆ. ಮನೆಗೆ ಮಾಡ್ತಿದ್ದೇವೆ. ಇಲ್ಲ ಕೊನೆಗೂ ಅಂತೂ ಆಲ್ಮೋಸ್ಟ್ ಹಬ್ಬ ಆದಂಗ ಆಯ್ತು. ಇನ್ನೇನ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಮಾಧಾನ. ನೋಡಿ ಇಲ್ಲೆಲ್ಲ ಗೆದರ ಅಕ್ಕ. ಏನೇನ್ ಮಾಡಿದೀನಿ ಅಡಿಗೆ ತೋರಿಸ್ತೀನಿ. ಇದು ತೋರ್ಸಪ್ಪ. ಒಂದು ಇದು ಪಲ್ಯ, ಹೆಸರು ಕಾಳು ಪಲ್ಯ. ಇದು ಅನ್ನ ಆಕ್ಚುಲಿ ಫೀಡ್ ಹೋಗಿದೆ. ನಮ್ದು ಸ್ಪೆಷಲ್. ಇದು ಏನು ಉತ್ತರ ಕರ್ನಾಟಕ ಸ್ಪೆಷಲ್ ಏನೋ ಸ್ವೀಟ್ ಅಂತೆ. ಸಂತು ಮಾಡಿದ್ವಿ ಸ್ಪೆಷಲ್. ಎಡೆಗಂತ ಸಿಹಿ ಮಾಡಿದ್ವಿ. ಮತ್ತೆ ಮೇಘ ತಗೊಂಬಂದಿದ್ಲು ಸ್ವೀಟ್. ಒಂದ್ ಬೇಡ ಅದು ಒಂದು ಬಿಟ್ರೆ ಕೋಸಂಬರಿ ಮಾಡಿದೀನಿ. ನಮ್ದು ಗೊತ್ತಿದೆಯಲ್ಲ, ಕರ್ನಾಟಕದವ್ರು ಯಾರು ಕೋಸಂಬರಿ ಬಿಟ್ಟು ಯಾರು ತಿನ್ನಲ್ಲ. ಅದ್ಬಿಟ್ರೆ ಮತ್ತೇನು ಮಾಡಿಲ್ಲ. ಅಷ್ಟೇ ಅಷ್ಟೇ. ಸಂಜೆಗೆ ಆಂಬೂಡೆಗೆ ನೆನೆ ಹಾಕಿದೀನಿ. ನೋಡೋಣ ಮಾಡ್ಕೊಂಡ್ ತಿನ್ನೋದು ಅಷ್ಟೇ. ಇವಾಗ ಸಜ್ಜೆ ರೊಟ್ಟಿ ತರಕ್ ಹೋಗಿದ್ದಾನೆ ಸಂತು. ಅಷ್ಟೇ. ಮನೆ ಒಂಥರ ಕಳೆ ಹಬ್ಬದ ದಿವಸನೇ ಬೇರೆ ಅನ್ಸ್ತೈತಿ. ಅದು ಇದ್ರದ್ದು ಉದಿಗಡ್ಡೆ ಊದ್ಬತ್ತಿ ಸ್ಮೆಲ್ ಬರ್ತಾ ಇದ್ದಲ್ಲ, ಹಾ. ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಒಂಥರ ರಿಫ್ರೆಶ್ಮೆಂಟ್ ಅನಿಸ್ತಾ ಇದೆ ಮನೆ ಪೂರ್ತಿ. ಹೌದು. ಎಲೆ ಬಾಳೆದೆಲೆ ಬೇರೆ ತಗೊಂಡ್ಬಂದಿದೀವಿ. ಇವತ್ತು ಬಾಳೆದೆಲೆ ಊಟ. ಒಂದ್ ದಿವ್ಸ ಪೂಜೆಗೆ ಇಷ್ಟೆಲ್ಲ ಐಟಮ್ ತರಿಸಿ ಏನೇನ್ ಜಾಸ್ತಿ ತಂದಿನೋ ಬಿಟ್ಟಿನೋ ಗೊತ್ತಿಲ್ಲ. ಆಯ್ತು. ಎಲ್ಲಾರ್ಗು ಒಳ್ಳೇದ್ ಮಾಡುತ್ತೇವ್ರೆ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀವಿ. ರೆಡಿಯಾಗಿ ಮತ್ತೆ ಸಿಗುವ. ಇವಾಗ ಸಾಯಂಕಾಲ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಎಳ್ಳು ಬೆಲ್ಲ ಕೊಟ್ಟು ಸಂತೋಷಿಗೆ ಒಂದು ಡೈ ಹೊಡೆದು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು, ಅವನಿಗೆ ಹುಷಾರಿಲ್ಲ ಪಾಪ, ಜ್ವರ ಬಂದಿತ್ತ. ಅದಕ್ಕೆ ಹೀಟಾಗಿ ಗುಳಿಗೆ ನುಂಗಿ ಹೀಟಾಗಿ ಅಲರ್ಜಿ ಆಗಿ ಫುಲ್ ಮೈ ತುಂಬ ರ್ಯಾಷಸ್ ಆಗಿದ್ದಾವೆ. ಅದಕ್ಕೆ ಅವನು ಈ ಥರ ಈ ಕಾಸ್ಟ್ಯೂಮಲ್ಲಿ ಬರ್ತಾ ಇದ್ದಾನೆ. ನಾವಿಬ್ರು ಚಂದಾಗಿ ರೆಡಿಯಾಗಿ ಹೊಂಟೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಮುಗಿಯತ್ತು ಅಷ್ಟೇ. ಸಂಕ್ರಾಂತಿ ಹಬ್ಬ ಮುಗಿಯಿತು. ತೋರಿಸ್ತೀನಿ ದೇವಸ್ಥಾನ ಬಂತು. ನೋಡ್ದೆ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀವಿ. ಬಾಯ್ ಗಾಯ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಬಾಯ್.